ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ವದಂತಿ. ಯಾರು ಕೂಡ ಭಯ ಪಡಬೇಡಿ ಅಂತ ಹೇಳಿ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ನ ಅಧ್ಯಕ್ಷ ನಾಗರಾಜ್ ಅವರು ಹೇಳಿದ್ದಾರೆ. ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಎನ್ ನಾಗರಾಜ್ ಹೇಳಿದ್ದಾರೆ, ಇದೊಂದು ಷಡ್ಯಂತ್ರ, ಯಾರು ಆತಂಕ ಪಡಬೇಡಿ, ಪಿತೂರಿಯನ್ನ ಮಾಡುವ ಕೆಲಸ ಆಗ್ತಾ ಇದೆ. ಮೊಟ್ಟೆ ಕಡಿಮೆ ದರದಲ್ಲಿ ಸಿಗುವಂತಹ ಪ್ರೋಟೀನ್ ಆಹಾರ, ಅದರಲ್ಲಿ ಕ್ಯಾನ್ಸರ್ ಅಂಶ ಪತ್ತೆ ಅನ್ನುವಂಥದ್ದು ವದಂತಿ, ಇದು ಷಡ್ಯಂತ್ರ, ಯಾರು ಆತಂಕ ಪಡಬೇಡಿ ಅಂತ ಹೇಳಿದ್ದಾರೆ. ಜನಪ್ರಿಯ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವದಂತಿ ಕೂಡ ಹಬ್ಬಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಕೆ ನಾಗರಾಜ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಈಗ ಇಂಥ ಒಂದು ವದಂತಿ ಯಾಕೆ ಸರ್? ಸರ್, ಇದು ಮೊಟ್ಟೆ ಬಂದು ಹೇಳ್ಬೇಕಂದ್ರೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತ ಒಂದು ಉತ್ಪನ್ನ. ಇದು ಅತಿ ಹೆಚ್ಚು ಬೇಡಿಕೆ ಸಹ ಇದೆ. ಇದರ ವಿರುದ್ಧ ಕೆಲವರು ಏನು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಇದು 100% ಸುಳ್ಳು. ಇದು ಇಷ್ಟಕ್ಕೂ ಈ ವಿಚಾರವಾಗಿ ಯಾರು ಪ್ರಸ್ತಾಪ ಮಾಡಿದಾರಲ್ಲ, ಇದು ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಯೂಟ್ಯೂಬರ್ ಮಾಡಿರುವಂತ ಅಂಶ. ಇದರಲ್ಲಿ ಏನೋ ಒಂದು AOZ ನ್ಯೂಟ್ರಾಪಾರನ್ ಅಂತ ಒಂದು ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ಸರ್ಕಾರದ ಒಂದು ತನಿಖಾ ಇದರಲ್ಲಿ ದೃಢಪಟ್ಟಿಲ್ಲ. ಸೊ ಇದೆಲ್ಲ ನಾವು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಈಗ ಮೊಟ್ಟೆ ಅಂದ್ರೆ ಪ್ರತಿಯೊಂದು ವಯೋಮಾನದರು ಸೇವಿಸುವಂತಹ ಒಂದು ಫುಡ್, ಅಂದ್ರೆ ಕೆಲವು ಫುಡ್ಗಳ ಬಗ್ಗೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರು ಕೂಡ ತಿನ್ನುವಂತಹ ಒಂದು ಫುಡ್ ಆಹಾರ ಇದು. ಇಂತಹ ಮೊಟ್ಟೆ ಇದೀಗ ಪರಿಶುದ್ಧತೆ ಬಗ್ಗೆ ಪ್ರಶ್ನೆ ಮೂಡಿದಂತಹ ಸಂದರ್ಭದಲ್ಲಿ ಜನರು ಗೊಂದಲಾಗೋದು ಕಾಮನ್ ಸರ್. ಈಗ ಈ ಒಂದು ಪ್ರಕರಣವನ್ನು ಪೌಲ್ಟ್ರಿ ಅಸೋಸಿಯೇಷನ್ ಯಾವ ರೀತಿ ತಗೋತು ಸರ್? ಸರ್, ಈ ಪ್ರಕರಣದಲ್ಲಿ ನಾವು ನಮ್ಮ ಏನು ನಾನ್ ವೆಜ್ ಪ್ರಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಮೊಟ್ಟೆನಲ್ಲಿ ಯಾವುದೇ ಒಂದು ಹಾನಿಕಾರಕ ಅಂಶ ಇಲ್ಲ. ಇದು ಕೆಲವರ ಪಿತೂರಿಯಿಂದ ಇದು ನಡೀತಾ ಇದೆ. ಇದು ಈಗ ಬಂದಿರುವಂತದ್ದಲ್ಲ, ಈ ಹಿಂದೆ ಸಹ ಇದೇ ರೀತಿ ಏನು ನಮಗೆ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವಂತ ಚಿಕನ್ ಇರ್ಬೋದು, ಮೊಟ್ಟೆ ಇರ್ಬೋದು, ಇದ್ರ ಮೇಲೆ ಅನೇಕ ಬಾರಿ ಊಹಾಪೋಹಗಳನ್ನ ಹರಡುವಂತದ್ದು ಕೆಲಸನ ಹಿಂದಿನಿಂದಲೂ ನಡೆಸ್ಕೊಂಡ್ ಬರ್ತಾ ಇದೆ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ, ಇವತ್ತು ಮೊಟ್ಟೆನಲ್ಲಿ ಸಿಗುವಂತ ಪ್ರೋಟೀನ್ಸ್ ಮತ್ತು ಚಿಕನ್ ಅಲ್ಲಿ ಸಿಗುವಂತ ಪ್ರೋಟೀನ್ಸ್ ಬೇರೆ ಯಾವ ನಾನ್ ವೆಜ್ ಅಲ್ಲೂ ಸಿಗಲ್ಲ. ಮತ್ತೆ ಇಷ್ಟೊಂದು ಕಡಿಮೆ ಬೆಲೆಗೆ ಯಾವ ನಾನ್ ವೆಜ್ ಸಿಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ನಾವು ನಂಬ್ತಾ ಇದೀವಿ. ದಯಮಾಡಿ ಯಾರು ನಮ್ಮ ನಾನ್ ವೆಜ್ ಗ್ರಾಹಕರು ಯಾವುದೇ ಒಂದು ಈ ಸುಳ್ಳು ವದಂತಿಗೆ ಕಿವಿಗೊಡದೆ ತಾವು ನಿಶ್ಚಿಂತೆಯಿಂದ ಮೊಟ್ಟೆ ಮತ್ತು ಚಿಕನ್ ಅನ್ನ ಸೇವಿಸಬಹುದು. ಇದ್ರ ಮೇಲೆ ಸಹ ನಮ್ಮ ಸರ್ಕಾರ ಸಹ ಹೇಳಿದೆ. ನಮ್ಮಲ್ಲಿ ಕಳೆದ ಒಂದು ಬಾರಿ ಎಲ್ಲ ಮೊಟ್ಟೆಗಳನ್ನ ಟೆಸ್ಟ್ ಮಾಡಿದಾಗ ಯಾವುದೇ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿಲ್ಲ ಅಂತ ಸಹ ಸರ್ಕಾರ ಸಹ ಹೇಳಿದೆ. ಈಗಲೂ ಸರ್ಕಾರ ಹೇಳ್ತಾ ಇದೆ, ಇದ್ರ ಬಗ್ಗೆ ನಾವು ಬೇಕಾದ್ರೆ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡಿ ಬೇಕಾದ್ರೆ ವರದಿ ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಸರ್, ನೈಟ್ರೋಫ್ಯೂರಾನ್ ಅನ್ನೋ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಈಗ ಹರಿದಾಡ್ತಾ ಇದೆ. ಪಾಸಿಬಿಲಿಟಿ ಇದೆಯಾ ಸರ್ ಮೊಟ್ಟೆಯಲ್ಲಿ ಏನಾದರೂ ಇಂಜೆಕ್ಷನ್ ಮಾಡೋದು? ಯಾಕಂದ್ರೆ ಮೊಟ್ಟೆಗೆ ಇಂಜೆಕ್ಷನ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಯಾವ ರೂಪದಲ್ಲಿ ಅಂತಹ ಅಂಶ ಪತ್ತೆಯಾಗೋ ಪಾಸಿಬಿಲಿಟಿ ಏನಿದೆ ಸರ್? ಸರ್, ಆತರ ಪಾಸಿಬಿಲಿಟಿ ಇಲ್ಲ. ಬಟ್ ಹೇಳ್ಬೇಕಂದ್ರೆ ಕೋಟ್ಯಾಂತರ ಮೊಟ್ಟೆ ಇರ್ತದೆ. ಈಗ ನಾವು ಮನುಷ್ಯರಲ್ಲೇ ತಗೊಳ್ಳೋಣ, ಕೋಟ್ಯಾಂತರ ಜನ ಇದೀವಿ, ಎಲ್ಲರೂ ಆರೋಗ್ಯವಾಗಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾರಿಗೋ ಒಬ್ಬರಿಗೆ ಒಂದು ಕುಂಟಿರ್ಬೋದು, ಕುರುಡಿರ್ಬೋದು, ಅಥವಾ ಏನೋ ಒಂದು ಇರುತ್ತಲ್ಲ, ಆ ರೀತಿ ಈ ಕೋಟ್ಯಾಂತರ ಮೊಟ್ಟೆನಲ್ಲಿ ಯಾವುದೋ ಒಂದು ಮೊಟ್ಟೆನಲ್ಲಿ ಈ ಫೀಡ್ ನಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ವದಂತಿ, ಯಾರು ಕೂಡ ಭಯ ಪಡಬೇಡಿ ಅಂತ ಹೇಳಿ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ನ ಅಧ್ಯಕ್ಷ ನಾಗರಾಜ್ ಅವರು ಹೇಳಿದ್ದಾರೆ. ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಎನ್ ನಾಗರಾಜ್ ಹೇಳಿದ್ದಾರೆ, ಇದೊಂದು ಷಡ್ಯಂತ್ರ, ಯಾರು ಆತಂಕ ಪಡಬೇಡಿ, ಪಿತೂರಿಯನ್ನ ಮಾಡುವ ಕೆಲಸ ಆಗ್ತಾ ಇದೆ. ಮೊಟ್ಟೆ ಕಡಿಮೆ ದರದಲ್ಲಿ ಸಿಗುವಂತಹ ಪ್ರೋಟೀನ್ ಆಹಾರ, ಅದರಲ್ಲಿ ಕ್ಯಾನ್ಸರ್ ಅಂಶ ಪತ್ತೆ ಅನ್ನುವಂಥದ್ದು ವದಂತಿ, ಇದು ಷಡ್ಯಂತ್ರ, ಯಾರು ಆತಂಕ ಪಡಬೇಡಿ ಅಂತ ಹೇಳಿದ್ದಾರೆ. ಜನಪ್ರಿಯ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವದಂತಿ ಕೂಡ ಹಬ್ಬಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಕೆ ನಾಗರಾಜ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಈಗ ಇಂಥ ಒಂದು ವದಂತಿ ಯಾಕೆ ಸರ್? ಸರ್, ಇದು ಮೊಟ್ಟೆ ಬಂದು ಹೇಳ್ಬೇಕಂದ್ರೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತ ಒಂದು ಉತ್ಪನ್ನ. ಇದು ಅತಿ ಹೆಚ್ಚು ಬೇಡಿಕೆ ಸಹ ಇದೆ. ಇದರ ವಿರುದ್ಧ ಕೆಲವರು ಏನು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಇದು 100% ಸುಳ್ಳು. ಇಷ್ಟಕ್ಕೂ ಈ ವಿಚಾರವಾಗಿ ಯಾರು ಪ್ರಸ್ತಾಪ ಮಾಡಿದಾರಲ್ಲ, ಇದು ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಯೂಟ್ಯೂಬರ್ ಮಾಡಿರುವಂತ ಅಂಶ. ಇದರಲ್ಲಿ ಏನೋ ಒಂದು AOZ ನ್ಯೂಟ್ರಾಪಾರನ್ ಅಂತ ಒಂದು ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ.
ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ಸರ್ಕಾರದ ಒಂದು ತನಿಖಾ ಇದರಲ್ಲಿ ದೃಢಪಟ್ಟಿಲ್ಲ. ಸೊ ಇದೆಲ್ಲ ನಾವು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಈಗ ಮೊಟ್ಟೆ ಅಂದ್ರೆ ಪ್ರತಿಯೊಂದು ವಯೋಮಾನದರು ಸೇವಿಸುವಂತಹ ಒಂದು ಫುಡ್. ಅಂದ್ರೆ ಕೆಲವು ಫುಡ್ಗಳ ಬಗ್ಗೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರು ಕೂಡ ತಿನ್ನುವಂತಹ ಒಂದು ಫುಡ್ ಆಹಾರ ಇದು. ಇಂತಹ ಮೊಟ್ಟೆ ಇದೀಗ ಪರಿಶುದ್ಧತೆ ಬಗ್ಗೆ ಪ್ರಶ್ನೆ ಮೂಡಿದಂತಹ ಸಂದರ್ಭದಲ್ಲಿ ಜನರು ಗೊಂದಲಾಗೋದು ಕಾಮನ್ ಸರ್. ಈಗ ಈ ಒಂದು ಪ್ರಕರಣವನ್ನು ಪೌಲ್ಟ್ರಿ ಅಸೋಸಿಯೇಷನ್ ಯಾವ ರೀತಿ ತಗೋತದೆ ಸರ್? ಸರ್, ಈ ಪ್ರಕರಣದಲ್ಲಿ ನಾವು ನಮ್ಮ ನಾನ್ ವೆಜ್ ಪ್ರಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೊಟ್ಟೆನಲ್ಲಿ ಯಾವುದೇ ಒಂದು ಹಾನಿಕಾರಕ ಅಂಶ ಇಲ್ಲ. ಇದು ಕೆಲವರ ಪಿತೂರಿಯಿಂದ ಇದು ನಡೀತಾ ಇದೆ. ಇದು ಈಗ ಬಂದಿರುವಂತದ್ದಲ್ಲ. ಈ ಹಿಂದೆ ಸಹ ಇದೇ ರೀತಿ ನಮಗೆ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವಂತ ಚಿಕನ್ ಇರ್ಬೋದು, ಮೊಟ್ಟೆ ಇರ್ಬೋದು, ಇದ್ರ ಮೇಲೆ ಅನೇಕ ಬಾರಿ ಊಹಾಪೋಹಗಳನ್ನ ಹರಡುವಂತದ್ದು ಕೆಲಸನ ಹಿಂದಿನಿಂದಲೂ ನಡೆಸ್ಕೊಂಡ್ ಬರ್ತಾ ಇದೆ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಇವತ್ತು ಮೊಟ್ಟೆನಲ್ಲಿ ಸಿಗುವಂತ ಪ್ರೋಟೀನ್ಸ್ ಮತ್ತು ಚಿಕನ್ ಅಲ್ಲಿ ಸಿಗುವಂತ ಪ್ರೋಟೀನ್ಸ್ ಬೇರೆ ಯಾವ ನಾನ್ ವೆಜ್ ಅಲ್ಲೂ ಸಿಗಲ್ಲ. ಮತ್ತೆ ಇಷ್ಟೊಂದು ಕಡಿಮೆ ಬೆಲೆಗೆ ಯಾವ ನಾನ್ ವೆಜ್ ಸಿಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ನಾವು ನಂಬ್ತಾ ಇದೀವಿ. ದಯಮಾಡಿ ಯಾರು ನಮ್ಮ ನಾನ್ ವೆಜ್ ಗ್ರಾಹಕರು ಯಾವುದೇ ಒಂದು ಈ ಸುಳ್ಳು ವದಂತಿಗೆ ಕಿವಿಗೊಡದೆ ತಾವು ನಿಶ್ಚಿಂತೆಯಿಂದ ಮೊಟ್ಟೆ ಮತ್ತು ಚಿಕನ್ ಅನ್ನ ಸೇವಿಸಬಹುದು. ಇದ್ರ ಮೇಲೆ ಸಹ ನಮ್ಮ ಸರ್ಕಾರ ಸಹ ಹೇಳಿದೆ. ನಮ್ಮಲ್ಲಿ ಕಳೆದ ಒಂದು ಬಾರಿ ಎಲ್ಲ ಮೊಟ್ಟೆಗಳನ್ನ ಟೆಸ್ಟ್ ಮಾಡಿದಾಗ ಯಾವುದೇ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿಲ್ಲ ಅಂತ ಸಹ ಸರ್ಕಾರ ಸಹ ಹೇಳಿದೆ. ಈಗಲೂ ಸರ್ಕಾರ ಹೇಳ್ತಾ ಇದೆ, ಇದ್ರ ಬಗ್ಗೆ ನಾವು ಬೇಕಾದ್ರೆ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡಿ ಬೇಕಾದ್ರೆ ವರದಿ ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಸರ್, ನೈಟ್ರೋಫ್ಯೂರಾನ್ ಅನ್ನೋ ಅಂಶ ಪತ್ತೆ ಆಗಿದೆ ಅನ್ನೋ ವಿಚಾರ ಈಗ ಹರಿದಾಡ್ತಾ ಇದೆ. ಪಾಸಿಬಿಲಿಟಿ ಇದೆಯಾ ಸರ್ ಮೊಟ್ಟೆಯಲ್ಲಿ ಏನಾದರೂ ಇಂಜೆಕ್ಷನ್ ಮಾಡೋದು? ಯಾಕಂದ್ರೆ ಮೊಟ್ಟೆಗೆ ಇಂಜೆಕ್ಷನ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಯಾವ ರೂಪದಲ್ಲಿ ಅಂತಹ ಅಂಶ ಪತ್ತೆ ಆಗೋ ಪಾಸಿಬಿಲಿಟಿ ಏನಿದೆ ಸರ್? ಸರ್, ಆತರ ಪಾಸಿಬಿಲಿಟಿ ಇಲ್ಲ. ಬಟ್ ಹೇಳ್ಬೇಕಂದ್ರೆ ಕೋಟ್ಯಾಂತರ ಮೊಟ್ಟೆ ಇರ್ತದೆ. ಈಗ ನಾವು ಮನುಷ್ಯರಲ್ಲೇ ತಗೊಳ್ಳೋಣ, ಕೋಟ್ಯಾಂತರ ಜನ ಇದೀವಿ. ಎಲ್ಲರೂ ಆರೋಗ್ಯವಾಗಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾರಿಗೋ ಒಬ್ಬರಿಗೆ ಒಂದು ಕುಂಟಿರ್ಬೋದು, ಕುರುಡಿರ್ಬೋದು, ಅಥವಾ ಏನೋ ಒಂದು ಇರುತ್ತಲ್ಲ. ಆ ರೀತಿ ಈ ಕೋಟ್ಯಾಂತರ ಮೊಟ್ಟೆನಲ್ಲಿ ಯಾವುದೋ ಒಂದು ಮೊಟ್ಟೆನಲ್ಲಿ ಈ ಫೀಡ್ ನಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ವದಂತಿ. ಯಾರು ಕೂಡ ಭಯ ಪಡಬೇಡಿ ಅಂತ ಹೇಳಿ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ನ ಅಧ್ಯಕ್ಷ ನಾಗರಾಜ್ ಅವರು ಹೇಳಿದ್ದಾರೆ. ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಎನ್ ನಾಗರಾಜ್ ಹೇಳಿದ್ದಾರೆ, ಇದೊಂದು ಷಡ್ಯಂತ್ರ, ಯಾರು ಆತಂಕ ಪಡಬೇಡಿ, ಪಿತೂರಿಯನ್ನ ಮಾಡುವ ಕೆಲಸ ಆಗ್ತಾ ಇದೆ. ಮೊಟ್ಟೆ ಕಡಿಮೆ ದರದಲ್ಲಿ ಸಿಗುವಂತಹ ಪ್ರೋಟೀನ್ ಆಹಾರ, ಅದರಲ್ಲಿ ಕ್ಯಾನ್ಸರ್ ಅಂಶ ಪತ್ತೆ ಅನ್ನುವಂಥದ್ದು ವದಂತಿ, ಇದು ಷಡ್ಯಂತ್ರ, ಯಾರು ಆತಂಕ ಪಡಬೇಡಿ ಅಂತ ಹೇಳಿದ್ದಾರೆ. ಜನಪ್ರಿಯ ಬ್ರ್ಯಾಂಡ್ ಒಂದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವದಂತಿ ಕೂಡ ಹಬ್ಬಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರುವಂತಹ ಕೆ ನಾಗರಾಜ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಇಂಥ ಒಂದು ವದಂತಿ ಯಾಕೆ ಸರ್? ಸರ್, ಇದು ಮೊಟ್ಟೆ ಬಂದು ಹೇಳ್ಬೇಕಂದ್ರೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತ ಒಂದು ಉತ್ಪನ್ನ. ಇದು ಅತಿ ಹೆಚ್ಚು ಬೇಡಿಕೆ ಸಹ ಇದೆ. ಇದರ ವಿರುದ್ಧ ಕೆಲವರು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಇದು 100% ಸುಳ್ಳು. ಇದು ಇಷ್ಟಕ್ಕೂ ಈ ವಿಚಾರವಾಗಿ ಯಾರು ಪ್ರಸ್ತಾಪ ಮಾಡಿದಾರಲ್ಲ, ಇದು ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಯೂಟ್ಯೂಬರ್ ಮಾಡಿರುವಂತ ಅಂಶ. ಇದರಲ್ಲಿ ಒಂದು AOZ ನ್ಯೂಟ್ರಾಪಾರನ್ ಅಂತ ಒಂದು ಕೆಮಿಕಲ್ ಇದೆ, ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಶುದ್ಧ ಸುಳ್ಳು. ಇದು ಯಾವುದೇ ಒಂದು ಸರ್ಕಾರದ ಒಂದು ತನಿಖಾ ಇದರಲ್ಲಿ ದೃಢಪಟ್ಟಿಲ್ಲ. ಸೊ ಇದೆಲ್ಲ ನಾವು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಈಗ ಮೊಟ್ಟೆ ಅಂದ್ರೆ ಪ್ರತಿಯೊಂದು ವಯೋಮಾನದರು ಸೇವಿಸುವಂತಹ ಒಂದು ಫುಡ್. ಅಂದ್ರೆ ಕೆಲವು ಫುಡ್ಗಳ ಬಗ್ಗೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರು ಕೂಡ ತಿನ್ನುವಂತಹ ಒಂದು ಫುಡ್ ಆಹಾರ ಇದು. ಇಂತಹ ಮೊಟ್ಟೆ ಇದೀಗ ಪರಿಶುದ್ಧತೆ ಬಗ್ಗೆ ಪ್ರಶ್ನೆ ಮೂಡಿದಂತಹ ಸಂದರ್ಭದಲ್ಲಿ ಜನರು ಗೊಂದಲಾಗೋದು ಕಾಮನ್ ಸರ್. ಈಗ ಈ ಒಂದು ಪ್ರಕರಣವನ್ನು ಪೌಲ್ಟ್ರಿ ಅಸೋಸಿಯೇಷನ್ ಯಾವ ರೀತಿ ತಗೋತದೆ ಸರ್? ಸರ್, ಈ ಪ್ರಕರಣದಲ್ಲಿ ನಾವು ನಮ್ಮ ನಾನ್ ವೆಜ್ ಪ್ರಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೊಟ್ಟೆನಲ್ಲಿ ಯಾವುದೇ ಒಂದು ಹಾನಿಕಾರಕ ಅಂಶ ಇಲ್ಲ. ಇದು ಕೆಲವರ ಪಿತೂರಿಯಿಂದ ಇದು ನಡೀತಾ ಇದೆ. ಇದು ಈಗ ಬಂದಿರುವಂತದ್ದಲ್ಲ. ಈ ಹಿಂದೆ ಸಹ ಇದೇ ರೀತಿ ನಮಗೆ ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವಂತ ಚಿಕನ್ ಇರ್ಬೋದು, ಮೊಟ್ಟೆ ಇರ್ಬೋದು, ಇದ್ರ ಮೇಲೆ ಅನೇಕ ಬಾರಿ ಊಹಾಪೋಹಗಳನ್ನ ಹರಡುವಂತದ್ದು ಕೆಲಸನ ಹಿಂದಿನಿಂದಲೂ ನಡೆಸ್ಕೊಂಡ್ ಬರ್ತಾ ಇದೆ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಇವತ್ತು ಮೊಟ್ಟೆನಲ್ಲಿ ಸಿಗುವಂತ ಪ್ರೋಟೀನ್ಸ್ ಮತ್ತು ಚಿಕನ್ ಅಲ್ಲಿ ಸಿಗುವಂತ ಪ್ರೋಟೀನ್ಸ್ ಬೇರೆ ಯಾವ ನಾನ್ ವೆಜ್ ಅಲ್ಲೂ ಸಿಗಲ್ಲ. ಮತ್ತೆ ಇಷ್ಟೊಂದು ಕಡಿಮೆ ಬೆಲೆಗೆ ಯಾವ ನಾನ್ ವೆಜ್ ಸಿಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ನಾವು ನಂಬ್ತಾ ಇದೀವಿ. ದಯಮಾಡಿ ಯಾರು ನಮ್ಮ ನಾನ್ ವೆಜ್ ಗ್ರಾಹಕರು ಯಾವುದೇ ಒಂದು ಈ ಸುಳ್ಳು ವದಂತಿಗೆ ಕಿವಿಗೊಡದೆ ತಾವು ನಿಶ್ಚಿಂತೆಯಿಂದ ಮೊಟ್ಟೆ ಮತ್ತು ಚಿಕನ್ ಅನ್ನ ಸೇವಿಸಬಹುದು. ಇದ್ರ ಮೇಲೆ ಸಹ ನಮ್ಮ ಸರ್ಕಾರ ಸಹ ಹೇಳಿದೆ. ನಮ್ಮಲ್ಲಿ
ಕಳೆದ ಒಂದು ಬಾರಿ ಎಲ್ಲ ಮೊಟ್ಟೆಗಳನ್ನ ಟೆಸ್ಟ್ ಮಾಡಿದಾಗ ಯಾವುದೇ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿಲ್ಲ ಅಂತ ಸಹ ಸರ್ಕಾರ ಸಹ ಹೇಳಿದೆ. ಈಗಲೂ ಸರ್ಕಾರ ಹೇಳ್ತಾ ಇದೆ, ಇದ್ರ ಬಗ್ಗೆ ನಾವು ಬೇಕಾದ್ರೆ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡಿ ಬೇಕಾದ್ರೆ ವರದಿ ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಸರ್, ನೈಟ್ರೋಫ್ಯೂರಾನ್ ಅನ್ನೋ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಈಗ ಹರಿದಾಡ್ತಾ ಇದೆ. ಪಾಸಿಬಿಲಿಟಿ ಇದೆಯಾ ಸರ್ ಮೊಟ್ಟೆಯಲ್ಲಿ ಏನಾದರೂ ಇಂಜೆಕ್ಷನ್ ಮಾಡೋದು? ಯಾಕಂದ್ರೆ ಮೊಟ್ಟೆಗೆ ಇಂಜೆಕ್ಷನ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಯಾವ ರೂಪದಲ್ಲಿ ಅಂತಹ ಅಂಶ ಪತ್ತೆಯಾಗೋ ಪಾಸಿಬಿಲಿಟಿ ಏನಿದೆ ಸರ್? ಸರ್, ಆತರ ಪಾಸಿಬಿಲಿಟಿ ಇಲ್ಲ. ಬಟ್ ಹೇಳ್ಬೇಕಂದ್ರೆ ಕೋಟ್ಯಾಂತರ ಮೊಟ್ಟೆ ಇರ್ತದೆ. ಈಗ ನಾವು ಮನುಷ್ಯರಲ್ಲೇ ತಗೊಳ್ಳೋಣ, ಕೋಟ್ಯಾಂತರ ಜನ ಇದ್ದೀವಿ, ಎಲ್ಲರೂ ಆರೋಗ್ಯವಾಗಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾರಿಗೋ ಒಬ್ಬರಿಗೆ ಒಂದು ಕುಂಟಿರ್ಬೋದು, ಕುರುಡಿರ್ಬೋದು, ಅಥವಾ ಏನೋ ಒಂದು ಇರುತ್ತಲ್ಲ, ಆ ರೀತಿ ಈ ಕೋಟ್ಯಾಂತರ ಮೊಟ್ಟೆನಲ್ಲಿ ಯಾವುದೋ ಒಂದು ಮೊಟ್ಟೆನಲ್ಲಿ ಈ ಫೀಡ್ ನಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್